ಪರಮಪ್ರಸಾದದಲ್ಲಿರುವ ಪ್ರಭುವಿನ ಮಾತುಗಳು ನಿಮ್ಮ ಹೃದಯವನ್ನು ನಾಟಲಿ. ಆಗ ಪ್ರಭು ಯೇಸು, ಆದ್ದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು, ಅಂಗವಿಕಲರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಆಗ ನೀನು ಧನ್ಯನಾಗುವೆ, ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನೂ ಮಾಡಲು ಇಲ್ಲದವರು. ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು ಎಂದರು. ನಾವು ದಾನ ಧರ್ಮ ಮಾಡುವುದು, ಬಡವರಿಗೆ ಏನಾದರೂ ಸಹಾಯ ಮಾಡುವುದು, ನಿರ್ಗತಿಕನಿಗೆ ಕೊಡುವುದು, ಭಿಕ್ಷುಕನಿಗೆ ಆಹಾರವನ್ನು ನೀಡುವುದು, ಇವೆಲ್ಲವೂ ದೇವರಿಗೆ ಸಾಲ ಕೊಟ್ಟಂತೆ. ಖಂಡಿತವಾಗಲೂ ದೇವರೇ ಅದನ್ನು ನಮಗೆ ಹಿಂತಿರುಗಿಸುವರು. ಓ ಪ್ರಭು ಯೇಸುವೆ, ನೀವು ನುಡಿದಂತೆ ನಡೆಯಲು, ನೀವು ನುಡಿದಂತೆ ನಮ್ಮ ಜೀವನದಲ್ಲಿ ಪಾಲಿಸಲು ನಮಗೆ ಬೇಕಾದ ಕೃಪೆಯನ್ನು, ಅನುಗ್ರಹವನ್ನು ನೀವೇ ಕರುಣಿಸಿರಿ. ನೀವೇ ನುಡಿದಂತೆ ಇಲ್ಲದವರೊಂದಿಗೆ ಹಂಚಿಕೊಳ್ಳುವ ಮನೋಭಾವವನ್ನು ನಮಗೆ ಅನುಗ್ರಹಿಸಿರಿ. ಪರಮಪ್ರಸಾದದಲ್ಲಿರುವ ಪ್ರಭು ಯೇಸು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.